ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಇಡಿ ಇಕ್ಕಳದಲ್ಲಿ ಸಿಲುಕಾಕೊಂಡಿರುವ ಮಾಜಿ ಮಿನಿಸ್ಟರ್ ನಾಗೇಂದ್ರ ಅವರಿಗೆ ಸದ್ಯಕ್ಕೆ ಸಂಕಷ್ಟದಿಂದ ಪಾರಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಮಾಜಿ ಮಿನಿಸ್ಟರ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಆಗಸ್ಟ್ 8ರವರೆಗೆ ಬಿ ನಾಗೇಂದ್ರ ಅವರಿಗೆ ಜೈಲೇ ಗತಿ. ನಾಗೇಂದ್ರ ಅವರನ್ನ ಕಸ್ಟಡಿಗೆ ಕೇಳಿಲ್ಲ ಇಡಿ ಅಧಿಕಾರಿಗಳು. ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರದತ್ತ ಬಿ ನಾಗೇಂದ್ರ. ಪರಪ್ಪನ ಅಗ್ರಹಾರ ಒಂದು ರೀತಿಯಲ್ಲಿ ಹೈಫೈ ವ್ಯಕ್ತಿಗಳಿಂದಲೇ ತುಂಬ ಹೋಗ್ತಾ ಇದೆ ಅಂತ. ಈಗ ಆಲ್ರೆಡಿ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ, ದರ್ಶನ್, ಇದೀಗ ಬಿ ನಾಗೇಂದ್ರ. ನ್ಯಾಯಾಂಗ ಬಂಧನ ಆಗಸ್ಟ್ 8ರವರೆಗೆ. ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಕಂಪ್ಲೀಟ್ ಮಾಡಿದ್ದಾರೆ ಒಂದು ಹಂತಕ್ಕೆ. ಹೀಗಾಗಿ ವಿಚಾರಣೆಗೆ ಬೇಕು ಅಂತ ಹೇಳಿ ಕೇಳಿಲ್ಲ. ಹೀಗಾಗಿ ನ್ಯಾಯಾಂಗ ಬಂಧನವನ್ನು ವಿಧಿಸಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿ ನಾಗೇಂದ್ರ ಅವರನ್ನ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗುವ ಸಾಧ್ಯತೆಗಳಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ. ಮಾದೇಶ್, ಎಷ್ಟೊತ್ತಿಗೆ ಕರ್ಕೊಂಡು ಹೋಗಬಹುದು ಪರಪ್ಪನ ಅಗ್ರಹಾರಕ್ಕೆ? ಈಗ ಆಲ್ರೆಡಿ ಸೆಲೆಬ್ರಿಟಿಗಳು ವಿವಿಐಪಿಗಳ ಸೆಲ್ ಆಗಿ ಪರಿವರ್ತನೆ ಆಗಿದೆ ಪರಪ್ಪನ ಅಗ್ರಹಾರ. ನಾಗೇಂದ್ರ ಅವರು ಕೂಡ ಇದೀಗ ಪರಪ್ಪನ ಅಗ್ರಹಾರದ ಕಡೆಗೆ. ಖಂಡಿತ ಸ್ಮಿತಾ, ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೆ ಸಾಲು ವಿಐಪಿಗಳು ಹೋಗ್ತಿದ್ದಾರೆ. ಅಂದರೆ ಈಗಾಗಲೇ ದರ್ಶನ್ ಆಗಿರ್ಬೋದು, ಮತ್ತು ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಎಲ್ಲರೂ ಕೂಡ ಈಗಾಗಲೇ ಜೈಲಿನಲ್ಲಿದ್ದಾರೆ. ಈಗ ಅವರ ಸಾಲಿನಲ್ಲಿ ಮಾಜಿ ಸಚಿವ ನಾಗೇಂದ್ರ ಕೂಡ ಸೇರ್ತಿದ್ದಾರೆ. ಅವರು ಇಡಿ ಅಧಿಕಾರಿಗಳು ಇಷ್ಟು ದಿನಗಳ ಕಾಲ, ಅಂದರೆ ಸುಮಾರು 10 ದಿನಗಳ ಕಾಲ ಅವರನ್ನು ವಶಪಡೆದು ತೀವ್ರ ವಿಚಾರಣೆ ಮಾಡುವಂಥ ಕೆಲಸ ಮಾಡಿದ್ರು. ಇಷ್ಟು ದಿನಗಳ ಕಾಲ ಅವರು ಕೂಡ ತನಿಖೆಗೆ ಸಹಕಾರ ಮಾಡಿದ್ರು. ಹಾಗಾಗಿ ಇವತ್ತು ಕಸ್ಟಡಿ ಅಂತ್ಯ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಕೋರ್ಟ್ಗೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡಿದ್ರು. ಈ ವೇಳೆ ಇಷ್ಟು ದಿನಗಳ ಕಾಲ ಅವರು ತನಿಖೆಗೆ ಸಹಕಾರ ಮಾಡಿರೋದ್ರಿಂದ ಮತ್ತೆ ಮುಂದಿನ ಹಂತದಲ್ಲಿ ಅವರು, ಅಂದರೆ ಇಡಿ ಅಧಿಕಾರಿಗಳು ನಾಗೇಂದ್ರನ್ನ ಕಸ್ಟಡಿಗೆ ಕೇಳಲಿಲ್ಲ. ಹೀಗಾಗಿ ಈಗ ಸದ್ಯಕ್ಕೆ ನ್ಯಾಯಾಂಗ ಬಂಧನಕ್ಕೆ ಆಗಸ್ಟ್ 8ರವರೆಗೂ ಕೂಡ, ಆಗಸ್ಟ್ 3ರವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡುವಂಥ ಕೆಲಸವನ್ನು ನ್ಯಾಯಾಧೀಶರು ಮಾಡಿದ್ದಾರೆ. ಹೀಗಾಗಿ ಅಲ್ಲಿರುವಂಥ ಒಂದಷ್ಟು ಕಾನೂನು ಪ್ರಕ್ರಿಯೆಗಳೇನಿರುತ್ತೆ, ಅಂದರೆ ಡಾಕ್ಯುಮೆಂಟ್ ವರ್ಕ್ಸ್ ಏನಿರುತ್ತೆ, ಆ ಒಂದು ಪ್ರಕ್ರಿಯೆ ನಡೀತಿದೆ. ಅದಾದಮೇಲೆ ಕೆಲವೇ ಕ್ಷಣಗಳಲ್ಲಿ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ಇಡಿ ಅಧಿಕಾರಿಗಳು ಈಗಾಗಲೇ ಎಲ್ಲ ರೀತಿಯಾದಂಥ ತಯಾರಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಜೊತೆಗೆ ಈಗಾಗಲೇ ಈ ಒಂದು ಕೇಸ್ನಲ್ಲಿ ಬೇರೆ ಬೇರೆ ಬಂಧಿತರಾಗಿರುವಂತಹ ಆರೋಪಿಗಳನ್ನು ಕೂಡ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ಮಾಡುವಂಥ ಕೆಲಸಕ್ಕೂ ಕೂಡ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂದರೆ ಈಗಾಗಲೇ ಈ ಒಂದು ಕೇಸನ್ನು SIT ಅಧಿಕಾರಿಗಳು ಕೂಡ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಕೇಸ್ನಲ್ಲಿ ಸುಮಾರು 11 ಜನರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಅದರಲ್ಲಿ ಸತ್ಯನಾರಾಯಣ್ ವರ್ಮಾ ಅನ್ನೋದೇನಿದ್ದಾನೆ, ಈತ ಈ ಒಂದು ಕೇಸ್ನ ಕಿಂಗ್ ಪಿನ್ ಇದ್ದಾನೆ. ಈತನನ್ನು ಕೂಡ ಈಗ ಜೆಸಿಯಿಂದ, ಅಂದರೆ ಈಗಾಗಲೇ ಆತನನ್ನು ಜೆಸಿಗೆ ಬಿಡಲಾಗಿದೆ. ಬಾಡಿ ವಾರೆಂಟ್ ಮೇಲೆ ಆತನನ್ನು ಕೂಡ ಕೇಳುವಂಥ ಕೆಲಸವನ್ನು ಮಾಡಿದರು, ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಆತನನ್ನು ಕೂಡ ಇವತ್ತು ವಶಪಡೆಯುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈಗ ಈ ಒಂದು ಕೇಸ್ನಲ್ಲಿ ಮಾಜಿ ಸಚಿವ ಜೈಲಿಗೆ ಸೇರುವಂಥ ಕೆಲಸ ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಇಡಿ ಇಕ್ಕಳದಲ್ಲಿ ಸಿಲುಕಾಕೊಂಡಿರುವ ಮಾಜಿ ಮಿನಿಸ್ಟರ್ ನಾಗೇಂದ್ರ ಅವರಿಗೆ ಸದ್ಯಕ್ಕೆ ಸಂಕಷ್ಟದಿಂದ ಪಾರಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಮಾಜಿ ಮಿನಿಸ್ಟರ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಆಗಸ್ಟ್ 8ರವರೆಗೆ ಬಿ ನಾಗೇಂದ್ರ ಅವರಿಗೆ ಜೈಲೇ ಗತಿ. ನಾಗೇಂದ್ರ ಅವರನ್ನ ಕಸ್ಟಡಿಗೆ ಕೇಳಿಲ್ಲ ಇಡಿ ಅಧಿಕಾರಿಗಳು. ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರದತ್ತ ಬಿ ನಾಗೇಂದ್ರ. ಪರಪ್ಪನ ಅಗ್ರಹಾರ ಒಂದು ರೀತಿಯಲ್ಲಿ ಹೈಫೈ ವ್ಯಕ್ತಿಗಳಿಂದಲೇ ತುಂಬ ಹೋಗ್ತಾ ಇದೆ ಅಂತ. ಈಗ ಆಲ್ರೆಡಿ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ, ದರ್ಶನ್, ಇದೀಗ ಬಿ ನಾಗೇಂದ್ರ. ನ್ಯಾಯಾಂಗ ಬಂಧನ ಆಗಸ್ಟ್ 8ರವರೆಗೆ. ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಕಂಪ್ಲೀಟ್ ಮಾಡಿದ್ದಾರೆ ಒಂದು ಹಂತಕ್ಕೆ. ಹೀಗಾಗಿ ವಿಚಾರಣೆಗೆ ಬೇಕು ಅಂತ ಹೇಳಿ ಕೇಳಿಲ್ಲ. ಹೀಗಾಗಿ ನ್ಯಾಯಾಂಗ ಬಂಧನವನ್ನು ವಿಧಿಸಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿ ನಾಗೇಂದ್ರ ಅವರನ್ನ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗುವ ಸಾಧ್ಯತೆಗಳಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ. ಮಾದೇಶ್, ಎಷ್ಟೊತ್ತಿಗೆ ಕರ್ಕೊಂಡು ಹೋಗಬಹುದು ಪರಪ್ಪನ ಅಗ್ರಹಾರಕ್ಕೆ? ಈಗ ಆಲ್ರೆಡಿ ಸೆಲೆಬ್ರಿಟಿಗಳು ವಿವಿಐಪಿಗಳ ಸೆಲ್ ಆಗಿ ಪರಿವರ್ತನೆ ಆಗಿದೆ ಪರಪ್ಪನ ಅಗ್ರಹಾರ.
ನಾಗೇಂದ್ರ ಅವರು ಕೂಡ ಇದೀಗ ಪರಪ್ಪನ ಅಗ್ರಹಾರದ ಕಡೆಗೆ. ಖಂಡಿತ ಸ್ಮಿತಾ, ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೆ ಸಾಲು VIP-ಗಳು ಹೋಗ್ತಿದ್ದಾರೆ. ಅಂದರೆ ಈಗಾಗಲೇ ದರ್ಶನ್ ಆಗಿರ್ಬೋದು ಮತ್ತು ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಎಲ್ಲರೂ ಕೂಡ ಈಗಾಗಲೇ ಜೈಲಿನಲ್ಲಿದ್ದಾರೆ. ಈಗ ಅವರ ಸಾಲಿನಲ್ಲಿ ಮಾಜಿ ಸಚಿವ ನಾಗೇಂದ್ರ ಕೂಡ ಸೇರ್ತಿದ್ದಾರೆ. ಅವರು ಇಡಿ ಅಧಿಕಾರಿಗಳು ಇಷ್ಟು ದಿನಗಳ ಕಾಲ ಅಂದರೆ ಸುಮಾರು 10 ದಿನಗಳ ಕಾಲ ಅವರನ್ನು ವಶಪಡೆದು ತೀವ್ರ ವಿಚಾರಣೆ ಮಾಡುವಂಥ ಕೆಲಸ ಮಾಡಿದ್ರು. ಇಷ್ಟು ದಿನಗಳ ಕಾಲ ಅವರು ಕೂಡ ತನಿಖೆಗೆ ಸಹಕಾರ ಮಾಡಿದ್ರು. ಹಾಗಾಗಿ ಇವತ್ತು ಕಸ್ಟಡಿ ಅಂತ್ಯ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಕೋರ್ಟ್ಗೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡಿದ್ರು. ಈ ವೇಳೆ ಇಷ್ಟು ದಿನಗಳ ಕಾಲ ಅವರು ತನಿಖೆಗೆ ಸಹಕಾರ ಮಾಡಿರೋದ್ರಿಂದ ಮತ್ತೆ ಮುಂದಿನ ಹಂತದಲ್ಲಿ ಅವರು ಅಂದರೆ ಇಡಿ ಅಧಿಕಾರಿಗಳು ನಾಗೇಂದ್ರನ್ನ ಕಸ್ಟಡಿಗೆ ಕೇಳಲಿಲ್ಲ. ಹೀಗಾಗಿ ಈಗ ಸದ್ಯಕ್ಕೆ ನ್ಯಾಯಾಂಗ ಬಂಧನಕ್ಕೆ ಆಗಸ್ಟ್ 8ರವರೆಗೂ ಕೂಡ ಆಗಸ್ಟ್ 3ರವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡುವಂಥ ಕೆಲಸವನ್ನು ನ್ಯಾಯಾಧೀಶರು ಮಾಡಿದ್ದಾರೆ. ಹೀಗಾಗಿ ಅಲ್ಲಿರುವಂಥ ಒಂದಷ್ಟು ಕಾನೂನು ಪ್ರಕ್ರಿಯೆಗಳೇನಿರುತ್ತೆ, ಅಂದರೆ ಡಾಕ್ಯುಮೆಂಟ್ ವರ್ಕ್ಸ್ ಏನಿರುತ್ತೆ, ಆ ಒಂದು ಪ್ರಕ್ರಿಯೆ ನಡೀತಿದೆ. ಅದಾದಮೇಲೆ ಕೆಲವೇ ಕ್ಷಣಗಳಲ್ಲಿ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ಇಡಿ ಅಧಿಕಾರಿಗಳು ಈಗಾಗಲೇ ಎಲ್ಲ ರೀತಿಯಾದಂಥ ತಯಾರಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಜೊತೆಗೆ ಈಗಾಗಲೇ ಈ ಒಂದು ಕೇಸ್ನಲ್ಲಿ ಬೇರೆ ಬೇರೆ ಬಂಧಿತರಾಗಿರುವಂತಹ ಆರೋಪಿಗಳನ್ನು ಕೂಡ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ಮಾಡುವಂಥ ಕೆಲಸಕ್ಕೂ ಕೂಡ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂದರೆ ಈಗಾಗಲೇ ಈ ಒಂದು ಕೇಸನ್ನು SIT ಅಧಿಕಾರಿಗಳು ಕೂಡ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಕೇಸ್ನಲ್ಲಿ ಸುಮಾರು 11 ಜನರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಅದರಲ್ಲಿ ಸತ್ಯನಾರಾಯಣ್ ವರ್ಮಾ ಅನ್ನೋದೇನಿದ್ದಾನೆ, ಈತ ಈ ಒಂದು ಕೇಸ್ನ ಕಿಂಗ್ ಪಿನ್ ಇದ್ದಾನೆ. ಈತನನ್ನು ಕೂಡ ಈಗ ಜೆಸಿಯಿಂದ ಅಂದರೆ ಈಗಾಗಲೇ ಆತನನ್ನು ಜೆಸಿಗೆ ಬಿಡಲಾಗಿದೆ. ಬಾಡಿ ವಾರೆಂಟ್ ಮೇಲೆ ಆತನನ್ನು ಕೂಡ ಕೇಳುವಂಥ ಕೆಲಸವನ್ನು ಮಾಡಿದರು, ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಆತನನ್ನು ಕೂಡ ಇವತ್ತು ವಶಪಡೆಯುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈಗ ಈ ಒಂದು ಕೇಸ್ನಲ್ಲಿ ಮಾಜಿ ಸಚಿವ ಜೈಲಿಗೆ ಸೇರುವಂಥ ಕೆಲಸ ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.